ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೀಯಿಂಗ್ ವುಮನ್. ಸೊ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಬಾಳೆಕಾಯಿ ಪಲ್ಯ ಸಿಕ್ಕಾಬಟ್ಟೆ ಸಿಂಪಲ್ಲಾಗಿ ಮಾಡ್ಬೋದು. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಸಹ ಕಣ್ಣು ಮುಚ್ಕೊಂಡು ಇದನ್ನು ಮಾಡ್ಬೋದು, ಅಷ್ಟು ಈಸಿ. ಆ್ಯಂಡ್ ಒಂದು 5 ನಿಮಿಷನೂ ಬೇಕಾಗಲ್ಲ, ಒಂದು 5 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ಬೋದು. ಇದು ನಮಗೆ ಸ್ನ್ಯಾಕ್ಸಿಗೆ, ಸೈಡ್ಸ್ಗೆ ಆ್ಯಂಡ್ ಚಪಾತಿಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಾರ್ದು. ಆ್ಯಂಡ್ ನಾನಿಲ್ಲಿ ಒಂದು 5 to 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿಸ್ಕೊಂಡು ಒಂದು 2 ರಿಂದ 3 ಈರುಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಬಾಳೆಕಾಯಿ ತೊಗೊಂಡಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನಾನಿಲ್ಲಿ ಬರೀ 1 ಬಾಳೆಕಾಯಿ ತೊಗೊಂಡು ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೋಸ್ಕರ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಫ್ರೈ ಮಾಡ್ಕೊತಿದ್ದೀನಿ. ನಿಮಗೆ ಬೇಕಾದರೆ ಇದರಲ್ಲಿ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಸಾಸಿವೆ ಸಿಡಿಸ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಒಬ್ರು ಇದ್ದಾರೆ, ಅವ್ರು ಕಡಲೆಬೇಳೆ ಅಂದರೆ ತಿನ್ನಲ್ಲ, ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. ಬಟ್ ಆ ಥರ ನಿಮ್ಮ ಮನೇಲಿ ಯಾರಿಲ್ಲ ಅಂದರೆ ನೀವು ಡೆಫಿನೆಟ್ಲಿ ಕಡಲೆಬೇಳೆ ಹಾಕಿ ಚೆನ್ನಾಗಿರುತ್ತೆ. ಆ್ಯಂಡ್ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಾದಮೇಲೆ, ಆ್ಯಸ್ ಐ ಸೆಡ್, ನಾನು ಬಿಫೋರ್ ವೀಡಿಯೋಸ್ ನೀವು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ, ಈರುಳ್ಳಿ ಉರಿಬೇಕಾದ್ರೆ ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಅಂತ ನಾನು ಒಂದು ಸ್ವಲ್ಪ ಉಪ್ಪು ಆಲ್ರೆಡಿ ಈರುಳ್ಳಿ ಜೊತೆಗೇ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬಾಳೆಕಾಯಿನ ಹೊರಗಡೆ ಸಿಪ್ಪೆ ಪೀಲ್ ಆಫ್ ಮಾಡಿ ಸಣ್ಣಗೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇಟ್ಟರೆ ಅದೊಂಥರ ಕಪ್ಪಗಾಗ್ಬಿಡುತ್ತೆ. ಸೊ ಬಾಳೆಕಾಯಿ ಕಟ್ ಮಾಡಿ ನೀರಲ್ಲಿನೇ ಹಾಕಿಟ್ಟಿರಬೇಕಾಗತ್ತೆ. ನೀರಲ್ಲಿ ಹಾಕಿಟ್ಟಿರೋ ಬಾಳೆಕಾಯಿನ ಇದರಲ್ಲಿ ಈರುಳ್ಳಿ ಫ್ರೈ ಮಾಡಿದ್ನಲ್ಲ ಅದರಲ್ಲಿನೇ ಹಾಕ್ಬಿಟ್ಟು ಇಟ್ಬಿಡ್ತಿದ್ದೀನಿ. ನಾನು ಇಲ್ಲಿ ಎಕ್ಸ್ಟ್ರಾ ನೀರೇನು ಹಾಕಲ್ಲ, ಸಣ್ಣಗೆ ಆಲ್ರೆಡಿ ಬಾಳೆಕಾಯಿ ಕಟ್ ಮಾಡಿರೋದು, ಜೊತೆಗೆ ಇದು ತುಂಬ ಬೇಗ ಬೆಂದೋಗುತ್ತೆ. ಒಂದು 2-3 ಮಿನಿಟ್ಸಲ್ಲಿ, ನೀರೇ ಬೇಕಾಗಲ್ಲ ಇದಕ್ಕೇ. ಆ್ಯಂಡ್ ಈರುಳ್ಳಿ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ಟವ್ನ ಸಹ ಹೈ ಫ್ಲೇಮಲ್ಲಿ ಇಡಬೇಡಿ. ಒನ್ಸ್ ಬಾಳೆಕಾಯಿ ಹಾಕಾದ್ಮೇಲೆ ಸ್ಟವ್ ಸಿಮ್ಮಲ್ಲಿ ಇರಲಿ, ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ಆ ಸಿಮ್ಮಲ್ಲಿನೇ ಬೆಂದೋಗುತ್ತೆ. ಇದನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟು ನಿಮಗೆ ಖಾರ ಎಷ್ಟು ಬೇಕನ್ಸುತ್ತೆ, ಐ ಮೀನ್ ನಾನಿಲ್ಲಿ 1 ಬಾಳೆಕಾಯಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ 1 ಬಾಳೆಕಾಯಿಗೆ ನಾನಿಲ್ಲಿ ಅರೌಂಡ್ ಒಂದು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ, ಚಿಲ್ಲಿ ಪೌಡರು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ. ಆ್ಯಂಡ್ 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ, ಕೊರಿಯಾಂಡರ್ ಪೌಡರು. ಇವೆರಡೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ನೀರೇನು ಹಾಕಲ್ಲ, ಆ್ಯಸ್ ಐ ಸೆಡ್, ಇದರಲ್ಲಿನೇ ಡ್ರೈ ಇಂಗ್ರೀಡಿಯೆಂಟ್ಸ್ನೇ ನೀಟಾಗಿ ಮಿಕ್ಸ್ ಮಾಡಿ. ಬೇಕಂದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲದಾದರೆ ನೀವು ಅರಿಶಿನೂ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಆ್ಯಸ್ ಯು ವಿಶ್. ಆ್ಯಂಡ್ ಇಲ್ಲಿ ನೀರು ಹಾಕಲ್ವಲ್ಲ, ಸೊ ನಾವು ತುಂಬ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನೀರು ಹಾಕಿದ್ರೆ ಈವನಾಗಿ ಸ್ಪ್ರೆಡ್ ಔಟ್ ಆಗುತ್ತೆ. ನೀರು ಹಾಕದೇ ಇರೋದ್ರಿಂದ ನಾವೇ ಕಷ್ಟಪಟ್ಟು ನೀಟಾಗಿ ಕಲಿಸ್ಬೇಕಾಗುತ್ತೆ, ಅದನ್ನು ಎಲ್ಲದಕ್ಕೂ ಈವನಾಗಿ ಸ್ಪ್ರೆಡ್ ಆಗೋ ಥರ. ನೀವು ಇದನ್ನು ಬೇಕಾದರೆ ಚಪಾತಿ ರೋಲ್ಸಲ್ಲಿ ಒಳಗಿಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ವಿತಿನ್ ಪಟ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಇದ್ದಾಗ ಪಟ ಅಂತ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಟ್ರೈ ಮಾಡ್ಬೋದು. ಆ್ಯಂಡ್ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೋಡಿ ಈಸಿಲಿ ಬೆಂದೋಗಿದೆ. ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಫೋಕಲ್ಲಿ ಚುಚ್ಚಿದ್ರೆ ಈಸಿಯಾಗಿ ಒಳಗೆ ಹೋಗ್ತಿದೆ, ಫೋಕ್ ಬೆಂದೋಗಿದೆ ಇದು. ಸೊ ಇಷ್ಟು ಸಿಂಪಲ್ ಬಾಳೆಕಾಯಿ ಪಲ್ಯ ಮಾಡೋದು. ನಾನಿಲ್ಲಿ ಸ್ಟವ್ ಆಫ್ ಮಾಡಿ, ಇಷ್ಟೊತ್ತು ಸಿಮ್ಮಲ್ಲೇ ಇಟ್ಟು ಬೇಯಿಸಿರೋದು. ಸಿಮ್ಮಲ್ಲೇ ಇಟ್ಟು ಬೇಯಿಸಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಈಗ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಟೇಸ್ಟಿಗೆ ಒಂಚೂರು ಜಸ್ಟ್ ಗಾರ್ನಿಷಿಂಗ್ಗೆ ಒಂಚೂರು ಹಾಕ್ತಿದ್ದೀನಿ ಅಷ್ಟೇ. ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೇ ಬಾಕಿ. ಆ್ಯಂಡ್ ದಿಸ್ ವಾಸ್ ಮೈ ರೆಸಿಪಿ. ಆ್ಯಂಡ್ ಇಷ್ಟು ಸಿಂಪಲ್ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ತಪ್ಪದೇನೆ ಟ್ರೈ ಮಾಡಿಬಿಟ್ಟು ಟೇಸ್ಟ್ ಹೇಗಿತ್ತು ಅಂತಂದ್ಬಿಟ್ಟು ನನಗೆ ತಿಳಿಸಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡೋದು ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ದ್ಯಾಟ್ ನಿಮ್ಮ 1 ಲೈಕ್ 1 ಸಬ್ಸ್ಕ್ರೈಬ್ ಮೀನ್ಸ್ ಅ ಲಾಟ್ ಟು ಮೀ. ಅದು ನನಗೆ ದೊಡ್ಡ ಸಪೋರ್ಟ್ ಅನಿಸುತ್ತೆ. ಸೊ ಮರೀದೆ ಲೈಕ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್.